ಅಯ್ಯೋ ಇದೇನಪ್ಪ ಈ ಊರಲ್ಲಿ ಯಾರು ಕಾಣ್ತಾನೆ ಇಲ್ವಲ್ಲ. ಆ ಅಲ್ಲ ಹೆಂಗೋವ ಬೇಸಿಗೆ ರಜಾ ಐತೆ. ಎಲ್ಲರೂ ಮನೆ ತವೇ ಇರ್ತಾರೆ ಅಂತವ. ನಾನು ಬೇರೆ ಜಾಸ್ತಿ ಮೀನುಗಳನ್ನೆಲ್ಲ ತಂದ್ಬಿಟ್ಟಿದ್ದೀನಿ. ಬೇರೆ ಊರಿಗೆ ಹೋಗೋಣ ಅಂತಂದರೆ ಈ ಮೀನುಗಳೆಲ್ಲವ ಹಾಳಾಗ್ಬಿಟ್ಟದೋ ಏನೋ. ಬೆಳಿಗ್ಗೆನೇ ಇಟ್ಕೊಂಬಂದಿದ್ದೀನಿ. ಆಮೇಲೆ ಹಾಳಾಗಿರೋ ಮೀನು ಕೊಟ್ಟರು ಅಂತವ. ಅದಕ್ಕೆ ಬೇರೆ ಬೋಯ್ತಾರೆ ಜನ ಎಲ್ಲವ. ಏನು ಮಾಡೋದಪ್ಪ. ಒಂದು ಎರಡು ಕೂಗು ಹಾಕಿ ನೋಡೋಣ ಯಾರು ಬರ್ತಾರೆ ಏನು ಅಂತವ. ಈಟೊತ್ತು ಗಂಟೆ ಕೂಗು ಹಾಕಿದ್ರು ಯಾರು ಬರ್ತಿಲ್ವಲ್ಲಪ್ಪ. ಏನಾಯಿತು? ಸೊ ಯಾಕಾದ್ರೂ ಈ ಊರಿಗೆ ಬಂದು ಏನೋ ಮ್ಯಾಗ್ಲಿಕೇರಿಗಾದ್ರೂ ಹೋಗಿದ್ರೆ ಚೆನ್ನಾಗಿ ದುಡ್ಡಾಗಿರೋದು. ಅಲ್ಲಂತೂ ಬೀದಿಲಿ 4 ಜನ ಆದರೂ ತಗೊಂತಾರೆ. ಈ ಊರಲ್ಲಿ ಯಾವಾಗಲೂ ಹಂಗೆ ಎಲ್ಲ ಜಿಪುಣ್ರನ್ನೇ. ಒಬ್ರೂ ತಗೋಕ್ಕಿಲ್ಲ ತಾನೇ. ನಾನೇ ಎಂಥ ದಡ್ಡ ಕೆಲಸ ಮಾಡ್ಬಿಟ್ನಲ್ಲ. ಸೊ ಮರ್ತ್ಕೊಂಡು ಹಿಂಗೆ ಬಂದ್ಬಿಟ್ನಲ್ಲ ನಾನು. ನೋಡೋಣ ಒಂದು 2 ಕೂಗು ಹಾಕೊಂಡು ಬೋರ್ಲಿಲ್ಲ ಅಂದ್ರೆ ಯಾರು ಬಿರಿನ ತೆಗಿ ಮ್ಯಾಗ್ಲಿಕೇರಿಗೆ ಹೋಗೋಣ ತೆಗಿ. ಮೀನು ಎಲ್ಲ ಫ್ರೆಶ್ ಆಗಿರೋ ಮೀನು ತಂದಿದ್ದೀನಿ ಬರ್ರಪ್ಪ. ಈಗ ತಾನೇ ಹಾಲು ಕುರ್ಕೆ ಕ್ಯಾರಿಯಿಂದ ಎಲ್ಲವ ಇಟ್ಕೊಂಬಂದಿದ್ದೀನಿ. ಮೀನು ಫ್ರೆಶ್ ಆಗಿರೋ ಮೀನು. ಇನ್ನೂ ಜೀವಂತವಾಗೈತೆ ಮೀನು. ಬನ್ರಿ ಬಿರ್ಬಿರ್ನೆ ತಗೊಂಡೋಗ್ರಿ, ಇಲ್ಲ ಖಾಲಿ ಆಗ್ಬಿಡುತ್ತೆ. ಬೇಗ ಬರ್ರಪ್ಪ. ಮೀನು ಇಲ್ಲೇ ಎಲ್ಲವ ಕ್ಲೀನ್ ಮಾಡ್ಕೊಡ್ತೀನಿ. ಬೇಗ ಬರ್ರಪ್ಪ, ಮೀನು ತಗೊಳ್ರಿ. ಬೇಗ ಖಾಲಿ ಆಯ್ತೈತೆ. ಬೇಗ ಬರ್ರಪ್ಪ. ಮೀನು ಇನ್ನು 4-5 kg ಇರೋನೇನೋ ಅಷ್ಟೇ. ಬೇಗ ಬರ್ರಪ್ಪ. ಮೀನು ಯಾರಿಗೆ ಬೇಕು? ಮೀನು ಯಾರೋ ಬುತ್ತಿರಂಗೆ ಕಾಣ್ತಾರೆ ಸದ್ಯ. ಓ ಏನಪ್ಪ ಇವತ್ತು ಬೆಳಗ್ಗೆ ಬಂದ್ಬಿಟ್ಟಿದ್ಯಾ? ಪರವಾಗಿಲ್ಲ. ಏನು ಚಂದಾಗಿರೋ ಮೀನು ತಂದಿದ್ದೀ ಏನು? ಹಳ್ಪಳೆ ತಂದ್ಬಿಟ್ಟಿದ್ದೀಯೇನಪ್ಪ? ರಾತ್ರಿ ಹಿಡಿದ್ಬಿಟ್ಟು ಬೆಳಿಗ್ಗೆ ತತ್ತಾರಲ್ಲ ಹಂಗೆ ತಂದಿದ್ಯಾ? ಏನು ಬೆಳಿಗ್ಗೆ ಫ್ರೆಶ್ ಆಗಿರೋ ತಂದಿದ್ಯೋ? ಇದೇನಕ್ಕೆ ಹಿಂಗಂತೀಯ? ನನ್ನ ಬಗ್ಗೆ ಗೊತ್ತಿಲ್ವ ನಿನಗೆ? ಯಾವತ್ತಾದರೂ ಹಾಳಾಗಿರೋ ಮೀನು ಕೊಟ್ಟೋಗಿದ್ದೀನಿ ನೀನು ಹೇಳು. ಯಾವಾಗಲೂ ಚೆನ್ನಾಗಿರೋದು ಫ್ರೆಶ್ ಆಗಿರೋ ಮೀನೇ ಯಾಕೆ ಕೊಡೋದು? ನೋಡಕ್ಕೆ ಯಾವ್ದು ಬೇಕು ತಗ. ಎಷ್ಟು kg ಬೇಕು ನೋಡ್ತಾಗ ನೀನೇ. ದಪ್ಪ ಬೋವೆ ಸಣ್ಣಬೋವೆ ಇಲ್ಲೇ ಹಾಲು ಕುರ್ಕೆ ಕ್ಯಾರಲ್ಲಿ ಇಟ್ಕೊಬಂದು ಕಣಕ. ಬೆಳಿಗ್ಗೆ ತಾನೇ ಇಟ್ಕೊಬಂದಿದ್ದೀನಿ. ರಾತ್ರಿ ಸೇನು ಇಕ್ಕಿರಲಿಲ್ಲ. ಬಲೆ ಹಾಕಿದ್ದೆ ರಾತ್ರಿ, ಬೆಳಿಗ್ಗೆ ಹೋಗಿ ಇಟ್ಕೊಬಂದು. ರಾತ್ರಿನೇ ಇಟ್ಕೊಬಂದ್ರೆ ಬೆಳಿಗ್ಗೆ ಅಷ್ಟರಲ್ಲೆಲ್ಲ ಹಾಳಾಗಿರ್ತವೆ ಅಂತವ. ಬೆಳಿಗ್ಗೆ ಫ್ರೆಶ್ಶಾಗಿ ಇಟ್ಕೊಬಂದಿದ್ದೀನಿ ಕಣಕ. ನಾನು ಯಾವತ್ತಾರು ಹಂಗೆ ಮೋಸ ಮಾಡಿ ಹೋಗಿದ್ದೀನಿ ಏನು ಚೆನ್ನಾಗಿಲ್ದಿರೋ ಮೀನು ಕೊಟ್ಟು? ಇಲ್ಲ ತಾನೆಯಾ? ನೋಡ್ಬಾ ತಗೋಬರಕ್ಕ. ಜಾಸ್ತಿ ಏನಿಲ್ಲ, ಒಂದು 5-6 kg ಇರಬೇಕೇನು ನೋಡು. ಒಬ್ಳೆ ತಗೊಳ್ಳೋದಿರ್ತಾಗ ಇಲ್ಲಿ ಇನ್ಯಾರಿಗಾರು ಕೊಡ್ಸಂಗಿದ್ರು ಕೊಡ್ಸಕ್ಕ. ನಾನು ಹೊತ್ತಾಗ ಮನೆಗೆ ಹೋಗ್ತೀನಿ ಬಿರ್ಬಿರ್ನು ಕೊಟ್ಟು. 5-6 kg ತಗೊಂಡು ನಾನೇನು ಮಾಡೋಣಪ್ಪ? ನಮ್ಮ ಮನೇಲಿ ಇರೋದೆಯಾ 5 ಜನ ಇದ್ದೀವಿ. ಇನ್ನು 5-6 kg ತಗೊಂಡು ಏನು ಮಾಡೋಣ ಹೇಳು? 5-6 kg ಏನು ಬೇಡ, 1 kg 1.5 kg ತಗೊಂತೀನಿ. ಚೆನ್ನಾಗಿದ್ದಾವೆ ತಾನೇ ಎಲ್ಲವ? ಇರು ನಾನು ಸಾಸೇನ ಕರಿತೀನಿ. ಅವಳು ಚೆನ್ನಾಗಿ ನೋಡ್ತಾಳೆ ಮೀನೆಲ್ಲವ. ಗಿಬ್ರು ಎಲ್ಲವ ತೆಗ್ದು ನೋಡ್ತಾಳೆ. ನನಗೆ ಗೊತ್ತಾಗಕ್ಕಿಲ್ಲ ಕಣಪ್ಪ ಅಷ್ಟೊಂದು. ಅವಳು ಚಿಕ್ಕ ವಯಸ್ಸಿಂದನೂ ಮೀನು ತಿಂದು ಬೆಳೆದಿರೋಳು. ಅವ್ರ ಕಡೆ ಚಾನಲೆಲ್ಲ ಹೋಯ್ತದಲ್ಲ, ಅಲ್ಲಲ್ಲೇ ಮೀನು ಹಿಡ್ದು ತಿಂದಿರೋಳು. ಗೊತ್ತಾಯ್ತದೆ ಅವಳಿಗೆ ಚೆನ್ನಾಗಿ. ಹಾಳಾಗೈತಾ ಏನು ಚೆನ್ನಾಗೈತಾ ಫ್ರೆಶ್ ಐತೆ ಏನು ಅಂತ ಗೊತ್ತಾಯ್ತದೆ. ಆಯ್ತು ಕಣ್ ಕರಿಯಕ್ಕ. ಯಾರನ್ನಾರು ಕರೆದು ಪರೀಕ್ಷೆ ಮಾಡಿಸ್ಕೊಳಕ್ ನೀನು. ನಾನೇನಿಲ್ಲ ಅನ್ನಕ್ಕಿಲ್ಲ, ಬೇಡ ಅನ್ನಕ್ಕಿಲ್ಲ. ಯಾರನ್ನಾರು ಕರಿ ತೋರಿಸು. ನಾನು ಬೆಳಿಗ್ಗೆನೆ ಕಣಕ್ಕೆ ಇಟ್ಕೊಬಂದಿರೋದು. ಅಷ್ಟು ನಂಬಿಕೆ ಇಲ್ವೇನಕ್ಕ ನನ್ನ ಮೇಲೆ ನಿನಗೆ? ನಂಬಿಕೆ ಪ್ರಶ್ನೆ ಅಲ್ಲ ಕಣಪ್ಪ. ಯಾವುದಕ್ಕೆ ಇರು ನಾನು ಸಾಸೇನ ಒಂದ್ಸರಿ ಯಾಕೆ ಕರಿತೀನಿ. ಆಮೇಲೆ ಅವಳು ಮನೆಗೆ ತಗೊಂಡು ಹೋದ್ರೆ ನಾನು ಮಾಡೋಕ್ಕಿಲ್ಲ ಆ ವಾರ ಈ ವಾರ ಅಂತವ ರಾಗ ತೆಗೆದ್ರೆ ಏನು ಮಾಡೋಣ ಅಲ್ವೇ? ಅತ್ತೆದಿರ್ ಪಾಡು ಹಂಗೆ ಅಲ್ವೇ? ಏನು ಮಾಡಂಗಿದ್ರು ಒಂಚೂರು ಸಾಸಿಗೆ ಹೇಳ್ಬಿಟ್ಟೆ ಮಾಡಬೇಕು. ಈಗ ನಾನು ತಗೊಂಡು ಹೋಗ್ಬಿಡ್ತೀನಿ ಅನ್ಕ. ಆಮೇಲೆ ಯಾಕತ್ತೆ ತರಕ್ಕೆ ಹೋದ್ರಿ ನಾನು ತರಕಾರಿ ಸಾಂಬಾರು ಮಾಡಿದ್ದೀನಿ ಅಂತವ ಸುಮ್ಮನೆ ಕಿರ್ಚಾಡಿದ್ರೆ ಏನು ಮಾಡೋಣ ಹೇಳು? ತಗೊಂಡೋಗಿ ಬಿಸಾಕಾಯ್ತದೇನು? ಅದಕ್ಕೆ ಮೊದಲೇ ಅವಳನ್ನ ಕಾರ್ ತೋರಿಸ್ಬಿಟ್ರೆ ಅವಳಿಗೂ ಗೊತ್ತಿರ್ತದೆ ಇದೇ ಸಾಂಬಾರು ಮಾಡ್ತಾಳೆ ಅಲ್ವೇ? ಓಹೋ ಬೋ ಪಿಲಾನ್ ಮಾಡ್ತಿ ಬಿಡಕ್ಕ ನೀನುವೇ. ಆಯ್ತು ಕರಿಯಕ್ಕ. ನಿನ್ನ ಸಾಸನೆ ಕಾರ್ದು ತೋರಿಸಿ ತಗೊಂಡೋಗತ್ತಿಗೆ ಅಕ್ಕ. ಇನ್ಯಾರಾದ್ರೂ ಇದ್ರೆ ಕರಿಯಕ್ಕ ಬಿರ್ಬಿರ್. ನಿಮ್ಮ ಅಕ್ಕಪಕ್ಕದ ಮನೆಯಲ್ಲವ ತಗೊಂಬಿಡ್ಲಿ ಅತ್ತಾಗಿ ಬಿಸಿಲತ್ತೈತು. ಹೋಗ್ತೀನಿ ಮನೆ ಕಡೆಗೆ. ಆವಾಗ್ಲಿಂದ ಕೂಗ್ತಿದ್ದೀನಿ ಬೋರ್ಲಿಲ್ ಜಾನವ. ನೀನಾದ್ರೆ ಪರಿಚಯ ಇರ್ತದಲ್ಲ, ಯಾರು ತಗೋತಾರೆ ಅಂತ ಗೊತ್ತಿರ್ತದಲ್ಲ ಅಕ್ಕ ನಿಂಗೆ. ಕರಿಯಕ್ಕ ಯಾರಾದ್ರೂ ಇದ್ರೆ. ಕರಿತೀನಿ ತಡಿಯಪ್ಪ. ಆಯ್ತು. ಲೇ ಸಾವಿತ್ರಿ, ಗೌರಿ ಬರ್ರಿ. ಮೀನನ್ನು ಬಂದನ್ ಬನ್ರಿ. ಮೀನು ಬೇಕೇನು ತಗೊಂಬರ್ರಿ. ಫ್ರೆಶ್ ಆಗಿರಂಗೈತೆ ಮೀನು. ಬರ್ರಿ ಬಿರ್ಬಿರ್ನಿ. ಸಾವಿತ್ರಿ, ಗೌರಕ್ಕೂ ಎಲ್ಲಾರು ಕರ್ಕೊಂಬನ್ರಿ ಬಿರ್ಬಿರ್ನಿ. ಶಾರದಾಜಿನೂ ಕರ್ಕಬಾ. ಸುಮಾ ಬಾರವ ಇಲ್ಲಿ ನೋಡಿ. ಬಾಯಿಲ್ ಚೆನ್ನಾಗೈತೆ ಮೀನು. ಆಮೇಲೆ ಅಂಥವು ತಗೊಳ್ರಿ ಇಂಥವು ತಗೊಳ್ರಿ ಅಂತ ಬೈಬೇಡ. ಬಾಯಿಲ್ ನೋಡಿ ಮೊದಲೇ. ನೋಡ್ಕೊಂಬಿಡು ಬಾಯಿಲಿ. ಏನತ್ತೆ? ಏನು ಇಲ್ಲ ಕಣಿ. ಮಳೆ ಬೇರೆ ಬತ್ತೈತಲ್ಲ ಚಳಿಗೆ ಏನಾದರೂ ಖಾರಕ್ಕೆ ತಿನ್ನಂಗೆ ಅನಿಸ್ತಿಲ್ವೇ ನಿನಗೆ? ನಾನು ಅಂದ್ಕೊಂಡು ಬೆಳಿಗ್ಗೆ ನಿಮ್ಮ ಮಾವನ ಕೈಲಿ ಕೋಳಿ ಗೀಳಿ ತೋರ್ಸೋಣ, ನಾಟಿ ಕೋಳಿ ಏನಾದ್ರು ತೋರ್ಸತ್ತಾಗಿ ಸಾಂಬಾರು ಮಾಡೋಣ ಅಂತಿದ್ದೆ. ಅಷ್ಟೊತ್ತಿಗೆ ಮೀನು ಅಯ್ಯೋ ಕರಿತಿದ್ನಲ್ಲ ಆಗ್ಲಿಂದ ಮೀನು ಅಂತ ಕೇಳಿಸ್ತು. ಇತ್ಲ ಕಡೆಗೆ ಹೋಗಿದ್ನಲ್ಲ, ಅಲ್ಲಿಂದ ಬಂದನಲ್ಲ ಮೀನು ಅಂತ ಕೇಳ್ತಲ್ಲ ಅಂತ ಬಂದೆ. ನೋಡು ಚೆನ್ನಾಗಿದ್ದಾವೆ ಮೀನೇ ತಗೋಣ ತೆಗಿ. ಒಂದಿಷ್ಟು ಕಬಾಬು ಅದು ಇದು ಮಾಡಿದ್ರೆ ಚೆನ್ನಾಗಿರ್ತದೆ. ಮಕ್ಕಳು ಎಲ್ಲ ಅವರೇ ತಿನ್ಕೊಂತಾರೆ ಪಾಪ ಅಲ್ವೇ?
ಕಣತೆ ಈ ಮಳೆ ಬಿದ್ದಾಗಿಂದವ ಬಾಯೆಲ್ಲ ಚುರು ಚುರು ಅಂತೈತು ಅಂತ ಏನಾದ್ರೂ ಖಾರವಾಗಿ ತಿನ್ಬೇಕು ಬಿಸಿ ಬಿಸಿ ತಿನ್ಬೇಕು ಅನಿಸ್ತಿತ್ತು. ನಾನು ಬೋಂಡ ಬಜ್ಜಿ ಏನಾದ್ರು ಮಾಡೋಣ ಅಂತ ಅಂದ್ಕೊಂಡೆ ಮಧ್ಯಾಹ್ನಕ್ಕೆ ಸಾಂಬಾರ್ ಮೇಲೆ. ಈಗ ಮೀನು ಬೇರೆ ತಗೊಂತಿದ್ದೀರಿ, ಇನ್ನೇನು ಕಬಾಬ್ ಗಿಬಾಬ್ ಮಾಡೋಣ ತಗೊಳ್ರಿ. ಒಂದಿಟ್ಟು ಸಾಂಬಾರು ಮಾಡಿಬಿಟ್ಟು ಇನ್ನೇನು ಸಾಂಬಾರು ತಿನ್ನೋದು ಮಾವೊಬ್ಬರೇ, ಮಕ್ಕಳೆಲ್ಲ ಯಾರು ಸಾಂಬಾರು ತಿನ್ನೋಕ್ಕಿಲ್ಲ. ಎಲ್ಲ ನೀಟಾಗಿ ಕಲಸಿ ತೆಗಿ ದೊಡ್ಡಗೆ ಈ ಫ್ರೈ ಮಾಡ್ತಾರಲ್ಲ ಈ ತವ್ವ ಫ್ರೈ ಅಂತಾರಲ್ಲ ಹಂಗೆ ಮಾಡ್ತೀನಿ ತೆಗಿ. ಒಲೆ ಮೇಲೆ ಎಲ್ಲವ ಸುಟ್ಟು ಕೊಡ್ತೀನಿ, ಚೆನ್ನಾಗಿರ್ತದೆ. ಮಕ್ಕಳು ಎಲ್ಲವ ಇಷ್ಟಪಟ್ಟು ತಿಂತಾರೆ ಅಲ್ವೇನತ್ತೆ? ಕಣಮ್ಮಿ ಹಂಗೆ ಮಾಡತ್ತೆಗಿ, ಬಾಯೆಲ್ಲ ಸಪ್ಪ ಆಗೈತೆ ತೆಗಿ. ನೋಡ್ಬಾ ಮೊದಲು ಮೀನು ಚೆನ್ನಾಗವ ಏನು ಅಂತವ ನೋಡಿ ತಗ. ಆಮೇಲೆ ಮೊದಲೇ ನೀನು ಆಮೇಲೆ ತಗೊಳ್ಳೋಣ ಮಾಡೋಣ ಅಂದರೆ ಅವ ಈ ಬೇರೆ ಜಾಸ್ತಿ ದುಡ್ಡು ಹೇಳ್ಬಿಡ್ತಾನ. ಆಮೇಲೆ ನೋಡ್ಕೊಂಡು ತಗ. ಒಂದಿಟ್ಟು ಚೆನ್ನಾಗಿಲ್ಲ ಅಂತನೂ ಅನ್ನು. ಇರಲಿ, ಏನಾಗಕ್ಕಿಲ್ಲ, ಅವ ಹಿಂಗೇನು ಗೊತ್ತಾಗಕ್ಕಿಲ್ಲ ಕಣಂತೆ. ಇರಲಿ ಬಿಡಿಯತ್ತೆ ತಗೊಳ್ಳೋಣ ಅಂದ್ಬಿಟ್ಟು ತಗ. ಆವಾಗ ಕಡಿಮೆ ರೇಟು ಕೊಟ್ಟು ಹೋಯ್ತಾನೆ. ಇಲ್ಲ ಅಂತಂದರೆ ಬಾಯಿಗೆ ಬಂದಂಗೆ ರೇಟ್ ಹೇಳ್ತಾನೆ. ಏನು ಗೊತ್ತಾಯ್ತೇನೋ? ಸರಿ ಕಣತೆ, ಆಯಿತು. ಅಲ್ಲಿ ಕಣತೆ ನಿಂತವು ದುಡ್ಡು ಐತೇನೋ? ನಾನು ದುಡ್ಡು ಪರ್ಸ ಬೇರೆಯಾ? ನೆನ್ನೆ ಇದ್ರಲ್ಲಿ ಹೋಗಿದ್ವಲ್ಲ ಸ್ಕೂಟಿಲಿ, ನಾನು ನಿಮ್ಮ ಮಾವ ಇಬ್ಬರೂ ಆ ಸ್ಕೂಟಿ ಒಳಗೆ ಬಿಟ್ಟಿದ್ದೀನಿ. ಅವ್ರು ಬೇರೆ ಆ ಸ್ಕೂಟಿ ತಗೊಂಡು ಹೋಗ್ಬಿಟ್ಟವ್ರೆ. ನಂತವು ದುಡ್ಡಿಲ್ಲ. ನಿಮ್ತವು ಐತೇನತ್ತೆ ತಗೊಳಕ್ಕೆ? ಅಯ್ಯರಮ್ಮೆ ಇದೇನು ಹಿಂಗಂತಿದ್ಯಾ? ನಾನು ಇಂಥವೈತೆ ಅಂತವಾ ಇವಾಗ ಏನು ಬೇರೆ ನಿಲ್ಸ್ಕೊಂಡು ನಿಂತಿದ್ದೀನಿ. ನಂತವು ಇಲ್ಲ ಕಣೆ. ಏನು ಮಾಡೋಣವ ಇವಾಗ? ಅಂಥವು ಇದ್ರೂ ಒಂದು 100 ರೂಪಾಯಿ ಇದ್ದದೇನೋ ಅಷ್ಟೇ. ಅದು ಬಿಟ್ಟು 1 ರೂಪಾಯಿ ಇಲ್ಲ ಕಣೆ. ಅದೆಷ್ಟು ಹೇಳೋನು ಏನೋ ಕೆ ಜಿ. ಕೆ ಜಿ ಅಂತೂ ಒಂದು 100-150 ಹೇಳ್ತಾನೆ. ಅಷ್ಟಾರು ಇಲ್ದಿದ್ದಂಗೆ ಏನು ಮಾಡೋಣಪ್ಪ ಈಗ? ಒಂದು ಕೆಲಸ ಮಾಡೋಣ, ತಗೊಳ್ಳೋಣ. ತಗೊಂಬಿಟ್ಟು ಈರಿ ಬಂದೆ ಮನೆಗೆ ಹೋಗ್ಬಿಟ್ಟು ಕೊಡ್ತೀನಿ ಅಂತಂದು ಹೊಂಟೋಗೋಣ ಮನೆಗೆ. ಇವನೇನು ಮನೆ ನೋಡೋನೇನು? ಇನ್ನೊಂದು ಕಿತ್ತು ಬಂದಾಗ ಹುಡ್ಕ ಬಂದರೆ ಕೊಟ್ಬಿಡೋಣ. ಏನಂತೀಯ? ಅಟ್ಟೆ ಹಿಂಗೆಲ್ಲ ಮೋಸ ಮಾಡಾರ ಪಾಪ ಅವ ಹಿಂಗೆ. ಅವನಷ್ಟು ಕಷ್ಟಪಟ್ಟು ಬೆಳಿಗ್ಗೆನೇ ಬಂದಿರ್ತಾನೆ. ಏನಂತೆ ಹಿಂಗಂತಿರಲ್ಲ ನೀವು ಪಾಪ? ಬೇಡ ಕಣತೆ, ಮೋಸ ಎಲ್ಲ ಮಾಡೋದು ಬೇಡ. ತೀರಾ ಸಾವಿತ್ರಿ ಹತ್ರ ಹೋಗಿ ಕೇಳ್ಕೊಂಬರ್ತೀನಿ. ಅವಳ ಹತ್ರ ಒಂದಿಷ್ಟು ಇಸ್ಕೊಂಡು ಕೊಡೋಣ ಅಂತ ತಗೊಳ್ಳಿ. ನಾವೆಂತ ಮೋಸ ಮಾಡ್ತಿದ್ದೀವಿ? ಸುಮ್ ಕುತ್ಕೊಳ್ಳಮ್ಮಿ ನೀನು. ನಿನಗೆ ಗೊತ್ತಾಗಕ್ಕಿಲ್ಲ ಇವೆಲ್ಲವ. ಸಾವಿತ್ರಿ ತಾವು ದುಡ್ಡು ಇಸ್ಕೊಳಕ್ಕೆ ಹೋಯ್ತೀವ. ಆಮೇಲೆ ಅವಳು ಊರಿಗೆಲ್ಲ ಹೇಳ್ಕೊಬತ್ತಾಳೆ ಬೊಂಬಾಯಿ ಮೊದಲೇ. ಗೌರಕ್ ನನ್ನ ಹತ್ರ ದುಡ್ಡು ಇಸ್ಕೊಂಡು ಹೋಯ್ತು, ಗೌರಕ್ ನನ್ನ ಹತ್ರ ದುಡ್ಡು ಇಸ್ಕೊಂಡು ಹೋಯ್ತು ಅಂತವ ಊರಿಗೆಲ್ಲ ಸಾರ್ಕೊಬತ್ತಾಳೆ ಅವಳು. ಅವಳ ಹತ್ರ ಮಾತ್ರ ಕೇಳ್ಬೇಡ್ಕಣವ ನೀನು. ಈಗಲೇ ಹೇಳಿದ್ದೀನಿ. ಮೊನ್ನೆ ಒಂದು ಕಪ್ ಸಕ್ಕರೆ ಕೇಳಿದ್ಕೆ ಎಲ್ಲಾರ್ಗು ಹೇಳ್ಕೊಬಂದವಳು ಆಗ್ಲೇ. ಆ ಪಕ್ಕದ ಮನೆಯವರೆಲ್ಲ ಕೇಳ್ತಿದ್ರು, ಏನಕ್ಕ ಸಕ್ಕರೆ ಖಾಲಿ ಆಗಿತ್ತಾ ಹೋಗಿದ್ದಂತೆಲ್ಲ ಇಸ್ಕೊಬರಕ್ಕೆ ಅಂತವ ಅಂತ ಮುಂಡೆ ಅವಳು. ಅವಳ ಹತ್ರ ಅಂತೂ ಕೇಳೋಕ್ಕೆ ಹೋಗ್ಬೇಡ, ಈಗಲೇ ಹೇಳ್ತಾ ಇದ್ದೀನಿ ನೋಡಿ ನೀನು. ಈಗ ಒಂದು ಕೆಲಸ ಮಾಡೋಣ, ಸುಮ್ಮನೆ ನಿನಗೆ ಗೊತ್ತಾಗಕ್ಕಿಲ್ಲ. ಅವ್ನಿಗೇನು ಗೊತ್ತಾಗಲ್ಲ ಕಣ. ಮನೆಗೆ ಹೋಗ್ಬಿಡೋಣ ನಾವು. ತತ್ತೀವಿ ನೋಣ ದುಡ್ಡು ಅಂತವ ಹೊಂಟೋಗೋಣ. ಅವ್ನಿಗೇನು ಗೊತ್ತಾಯ್ತು? ಸುಮ್ ಕುತ್ಕೊ, ನಿಂಗೆ ಗೊತ್ತಾಗಕ್ಕಿಲ್ಲ ಕಣಂತೆ. ಹೇಳೋ ಮಾತು ನಾ ಕೇಳೋದು ಕಲಿ. ಆಮೇಲೆ ಇನ್ನೊಂದು ಕಿತ್ತ ಬಂದಾಗ ಕೊಡೋಣ. ನಾವೇನು ಮೋಸ ಮಾಡ್ತಿದ್ದೀವೇನು? ಇಲ್ಲ ತಾನೆ, ಇನ್ನೊಂದು ಕಿತ್ತ ಬಂದಾಗ ಕೊಡ್ತೀವಲ್ಲ, ಅದೇಂಗೆ ಮೋಸ ಆದದು? ಏನು ಅತ್ತೆ, ನಂಗೆ ಹಿಂಗೆಲ್ಲ ಮಾಡೋಕ್ಕೆ ಭಯ ಆಯ್ತದವ. ನನ್ನನ್ನು ಸೇರಿಸ್ಕೊಬೇಡಿ ಇದಕ್ಕೆ. ನೀವೇ ನೋಡ್ಕೊಂಡು ತಗೊಂಬನ್ನಿ ಆಯಿತು. ನಾನಂತೂ ಇರೋಕ್ಕಿಲ್ಲಪ್ಪ ಇಲ್ಲಿ. ಅಲ್ಲ ಅವ ಹಿಂಗೆ ಪಾಪ ಮೋಸ ಮಾಡಿ ಮೊದಲೇ ಖಾಲಿ ಬುಲ್ಡೆ ಐತೆ, ಇನ್ನೂ ಖಾಲಿ ಮಾಡಿ ಕಳಿಸ್ತಿದ್ದೀರ ಅವಯ್ಯನ. ಪಾಪ ಅವಯ್ಯ ಬೆಳಿಗ್ಗೆನೇ ಎದ್ದು ಅದೆಷ್ಟು ಆಸೆ ಮಾಡಿಕೊಂಡು ಬಂದವನೇ ದುಡ್ಡು ಬರ್ತದೆ ಅದು ಇದು ಏನು ಕರುವೆ ಅಂತವ. ನೀವು ನೋಡೋರು ಹಿಂಗೆ ದುಡ್ಡು ಇಲ್ದಂಗೆ ಮೋಸ ಮಾಡ್ತೀನಿ ಅಂತಿದ್ದೀರಲ್ಲ. ನಾನಂತೂ ಇಲ್ಲಿ ಇರೋಕ್ಕಿಲ್ಲ ಕಣಪ್ಪ. ನೀವು ಹೆಂಗಾದ್ರೂ ಮೋಸ ಮಾಡ್ಕೊಳ್ಳಿ, ಏನಾದ್ರು ಮಾಡ್ಕೊಳ್ಳಿ. ಆಯ್ತಾಯ್ತು, ನೀನು ಹೋಗುವಂತೆ. ಮೊದಲು ಮೀನು ಚೆನ್ನಾಗವೆ ನೋಡು ಸಾಕು. ನೀನು ಮೀನು ನೋಡ್ಬಿಟ್ಟು ಹೊಂಟೋಗೋದು ಎಲ್ಗೋಯ್ತೀಯ. ನಾನು ಗೊತ್ತು ಕಡೆ ನಾನು ಹೆಂಗೆ ಮನೆಗೆ ಬರಬೇಕು ಅಂತವ. ಸುಮ್ಮನೆ ಹೇಳ್ದಷ್ಟು ಕೇಳು ಅಂದರೆ ಕೇಳೋಕ್ಕಿಲ್ಲಿ ಹುಡುಗಿ ಹೊತ್ತಾಗಿ ಅಧಿಕ ಪ್ರಸಂಗ ಮಾಡ್ತಿರ್ತಾಳೆ ಯಾವಾಗಲೂ. ಮೊದಲು ನೋಡೋಗಲ್ಲಿ ಮೀನು ಚೆನ್ನಾಗವ ಅಂತವ, ಆಮೇಲೆ ಮಾತಾಡೋಣಂತೆ. ಸರಿ ಅತ್ತೆ ಆಯಿತು. ಆದರೆ ನಾನಂತೂ ಇರೋಕ್ಕಿಲ್ಲ, ಮೀನು ವ್ಯಾಪಾರ ಮಾಡ್ಬೇಕಾರೆ ನಾನು ಹೊಂಟೈತೀನಿ. ನೀವು ಹೆಂಗಾರು ತಗೊಂಬನ್ನಿ, ಏನಾದರೂ ಮಾಡ್ಕೊಳ್ಳಿ. ಆಯ್ತಾಯ್ತು, ಹೋಗಿ ನೋಡು, ಹೇಳು ಮೊದಲು ಚೆನ್ನಾಗೈತೇನೋ. ಓಹೋ, ಚೆನ್ನಾಗಿ ಕಣತೆ ಎಲ್ಲವಾ. ಎಲ್ಲ ಜಿಲೇಬಿ ಮೀನುಗಳೇ ಸಿಕ್ಕವೆ. ಕಬಾಬ್ ಮಾಡಕ್ಕೆ ಸೂಪರ್ ಆಗಿರ್ತದೆ ಕಣತೆ. ಜಿಲೇಬಿ ಮೀನು ಆಗಿರೋದಕ್ಕೆ ಎಲ್ಲ ಮೂಳೆ ಪಾಳೆ ಎಲ್ಲವ ಹಂಗೆ ಎತ್ಕೊಂಡು ತಿನ್ಕೋಬೋದು. ಚೆನ್ನಾಗವ ಕಣತೆ ಎಲ್ಲವ. ತಗೊಳ್ಳಿ, ಎಷ್ಟು ಬೇಕಷ್ಟು ತಗೊಳ್ಳಿ. ಚೆನ್ನಾಗವೆ ಕಣಂತೆ ಎಲ್ಲವ. ಎಲ್ಲ ಪ್ರೆಸ್ ಮೀನಂಗೆ ಅವೆ. ಕೆಳಗಡೆ ನೋಡಿ ಒಂದು 4-5 ಅಲ್ಲಾಡ್ತವೆ ಇನ್ನೂ ಒದ್ದಾಡ್ತವೆ, ಇನ್ನೂ ಜೀವಂತವಾಗಿ ಅವೆ. ಈಗಲೇ ತಗೊಂಬಂದಿರ್ಬೇಕೇನೋ ಇವಯ್ಯ. ಚೆನ್ನಾಗವೆ ಎಲ್ಲವ. ತಗೊಂಬನ್ನಿ ನೀವು, ನಾನು ಮನೆ ತಗೋಗಿರ್ತೀನಿ ಕಣತೆ, ಆಯ್ತಾ? ಅಯ್ಯೋ ಅಜ್ಜಿ, ಇದ್ಯಾಕೆ ನಿಮ್ಮ ಸೊಸೆ ಹಿಂಗೆ ರಪ್ಪನ ಹೋಗ್ಬಿಟ್ಲಲ್ಲ? ಏನಂತೆ ಚೆನ್ನಾಗವೆ ಅಂತವ ಹಂಗೆ ಮಾತಾಡ್ಕೊಂಡು ಹಂಗೆ ಹೋಗ್ಬಿಟ್ಲಲ್ಲ ಅಜ್ಜಿ. ಅಯ್ಯ, ನನ್ನ ಸಾಸೆ ಹಂಗೆ ಕಣಪ್ಪ, ಒಂಚೂರು ಜನ ಸೇರಕ್ಕಿಲ್ಲ. ಅವಳ್ದೇನು ಹೇಳ್ತೀಯಾ? ಈಗ ಹಾಕ್ಕೊಡು, ನನಗೊಂದು 2 kg ಕೊಡು. ಹೆಂಗೆ kg? ಅಜ್ಜಿ ನಿಂಗೇನು ಜಾಸ್ತಿ ಹೇಳಕ್ಕಿಲ್ಲ ಕಣಜ್ಜಿ, ನಿನಗೆ ಗೊತ್ತಲ್ಲ ಯಾವಾಗಲೂ 100 ರೂಪಾಯಿ ನಂಗೆ kg. ಏನಾದ್ರು ಕ್ಲೀನ್ ಮಾಡ್ಕೊಡ್ಬೇಕು ನಾನೇ ಅನ್ನೋದಾದ್ರೆ 120 ಆಗುತ್ತೆ ನೋಡು. ನಿಮ್ಮ ಮನೆ ತ ಹೋಗೋಣ, ಅಲ್ಲೇ ಕ್ಲೀನ್ ಮಾಡಿಕೊಡ್ತೀನಿ. ಹಂಗಾದ್ರೆ 20 ರೂಪಾಯಿ ಆಗುತ್ತೆ kgಗೆ. ಆಮೇಲೆ ಅಜ್ಜಿ 2 kg ತಗೊಂತಿಯಲ್ಲ, ಒಂದು 4 kg ತಗೊಳಜ್ಜಿ. ನನಗೂ ಸಾಕಾಗೈತು, ಹೋಯ್ತೀನಿ ತಗ ಮನೆಗೆ. ಅಲ್ಲ, ನಾನೇ ಮೋಸ ಮಾಡೋಣ ಅಂತಿದ್ದೀನಿ. ಈ ವಯ್ಯ ಎಲ್ಲದಕ್ಕೂ ಮೋಸ ಮಾಡುವಂತ ಅವನೇ ಐಡಿಯಾ ಕೊಡ್ತಾವನೆ. ಅಯ್ಯೋ,
ಏನು ಜನನೋ ಏನೋ ಅತ್ತಾಗಿ ಬ್ಯಾಡ ಕಣಪ್ಪ. ನಮ್ಮ ಮನೇಲಿ ಇರೋದು 4 ಜನಕ್ಕೆ 4 kg ತಗೊಂಡಾರ. ಬ್ಯಾಡ ಕಣಂತೆ. ಒಂದು 2 kg ಕೊಡು ಸಾಕು ನಮಗೆ. ಈಗ ಒಂದು ಕೆಲಸ ಮಾಡು, ಕಿಲಿನ್ ಏನು ಬೇಡ, ಇಲ್ಲೇ ಕವರ್ಗೆ ಹಾಕ್ಕೊಡು. ನಮ್ಮ ಮನೇಲಿ ಕ್ಲೀನ್ ಮಾಡ್ಕೊಂತೀವಿ. 100 ರೂಪಾಯಿ ಹಂಗೆ ಹಾಕ್ಕೊಡಪ್ಪ. ನೋಡಿ ನನ್ನ ತಾಲಿಗಿಷ್ಟು 100 ರೂಪಾಯಿ ಕೇಳ್ತಾ ಇದ್ದೀನಿ. ನೀನು 100 ರೂಪಾಯಿ ತಾನೇ ಹೇಳಿದ್ದು, ಹಂಗಾರೆ 99 ಹಂಗೆ ಹಾಕ್ಕೊಡು. 2 kg ಕೊಡಿಲಿ. ಇಲ್ಲ ಅಲ್ಲ, ನಾನು ತಂದಿರೋದೇ ಕಷ್ಟದಲ್ಲಿ 100 ರೂಪಾಯಿ ಅಂತ ಹೇಳ್ತಾ ಇದ್ದೀನಿ. ನೀನು ಪ್ಯಾಟೆಗೆ ಹೋದ್ರೆ ನಿನಗೆ ಗೊತ್ತಿಲ್ಲ ಎಷ್ಟು ರೇಟು ಅಂತವ. 150 200 ರೂಪಾಯಿ ಕಡಿಮೆ ಎಲ್ಲೂ ಸಿಗಕ್ಕಿಲ್ಲ ನಿನಗೆ. ಅಂಥದ್ರಲ್ಲಿ ಪ್ರೆಸ್ ಮೀನ್ ತಂದಿದ್ದೀನಿ, 100 ರೂಪಾಯಿ ಕೊಡಲ್ಲ ಅಂತೀಯಲ್ಲ. 100 ರೂಪಾಯಿ ಕೊಡು. 90 ರೂಪಾಯಿಗೆ ಲಾಸ್ ಆಗ್ಬಿಡ್ತದೆ ನನಗೆ. 100 ರೂಪಾಯಿ ಕೊಡೋದ್ರ ಕೊಡ್ತೀನಿ ನೋಡವ, ಇಲ್ಲ ಅಂದ್ರೆ ಬೇಡ ನನಗೆ. ಆಯ್ತು ಬಿಡತ್ತಾಗಿ. ನೀನು ಸೋಲಕ್ಕೆ ರೆಡಿ ಇಲ್ಲಿ ಇನ್ನೇನು ಮಾಡೋನು. ಕೊಡತ್ತಾಗ 100 ರೂಪಾಯಿಗೆ ಒಂದು ಕವರ್ಗೆ ಹಾಕ್ಕೊಡು. ಅಲ್ಲೇ ಕ್ಲೀನ್ ಮಾಡ್ಕೊಂತೀವಿ ಮನೆ ತವ. ನೋಡಜ್ಜಿ, 2 kg ಹಾಕಿದ್ದೀನಿ. 200 ರೂಪಾಯಿ ಕೊಟ್ಬಿಡೋಜಿ, ಕಮ್ಮಿ ಮಾಡ್ಬಿಡೋ ನೀನು. ಆಮೇಲೆ ಈಗಲೇ ಹೇಳ್ತಾ ಇದ್ದೀನಿ ನೋಡು. ಅಲ್ಲ, ನಾನೇ ಬೆಳಿಗ್ಗೆನೇ ಎದ್ದು ಕಷ್ಟಪಟ್ಟು ತಂದಿರೋದು, ನನಗೊಂಚೂರು ಲಾಭ ಬೇಡವೆ ನೀ ಹೇಳು. ರಾತ್ರಿ ಎಲ್ಲವ ಬಾಲೆ ಎಲ್ಲ ಬೀಸ್ಕೊಂಡು ಅಲ್ಲೇ ಕಾಯ್ಕೊ ಕೂತಿರ್ಬೇಕಣ್ಣಜಿ. ನಿನಗೆ ಎಲ್ಲಿ ಗೊತ್ತಾದದ್ದು ನಮ್ಮ ಕಷ್ಟ ಹೇಳು. 100 ರೂಪಾಯಿ kg ಸಿಗ್ಲಿಲ್ಲ ಅಂದರೆ ಇನ್ನೇನು ಲಾಭ ಆಗ್ತದೆ ಹೇಳಜಿ. 100 ರೂಪಾಯಿ ಕಡಿಮೆ ಇಲ್ಲ ಕಣಜಿ, ಹೇಳ್ತಾ ಇದ್ದೀನಿ ಈಗಲೇ. 200 ರೂಪಾಯಿ ಕೊಟ್ಬಿಡೋಜಿ. 2 kg ಹಾಕಿದ್ದೀನಿ ನೋಡು, ಚೆನ್ನಾಗಿರೋ ಮೀನುಗಳು ಹಾಕಿದ್ದೀನಿ ಎಲ್ಲ ದಪ್ಪು. ಸರಿ ಕಣ, ಆಯ್ತು ಬಿಡಪ್ಪ. ಈಗ ಒಂದು ಕೆಲಸ ಮಾಡ್ತೀನಿ, ರಪ್ಪನ ಮನೆಗೆ ಹೋಗಿ 200 ರೂಪಾಯಿ ತಗೋಬತ್ತೀನಿ. ನನಗೆ ಗೊತ್ತಿರ್ಲಿಲ್ವ ನೀನು ಬತ್ತೀಯ ಅಂತವ. ಈ ಕಡೆಗೆ ಹಿಂಗೆ ಬಂದಿದ್ದೆ, ಈ ಬೀದಿ ಕಡೆಗೆ ನೀನು ಕಂಡಲ್ಲ ಅಂತವ ನಿಲ್ಲಿಸ್ತೆ. ಇನ್ನೂ ನನ್ನ ಸ್ನೇಹಿತರೆಲ್ಲ ಇದ್ದಾರಲ್ಲ, ಅವ್ರನ್ನೆಲ್ಲವ ಕರ್ಕೊಬತ್ತೀನಿ. ನಮ್ಮ ಅಕ್ಕಪಕ್ಕದ ಮನೆಯವರೆಲ್ಲವ ಅವರು ಎಲ್ಲವ ತಗೊಂತಾರೆ. ಇಲ್ಲೇ ನಿಂತಿರು. ಹೋಗಿ ಬಿರ್ನೆ ಮನೆಗೆ ಹೋಗಿ ದುಡ್ಡು ತಗೊಂಡು ಅವ್ರನ್ನೆಲ್ಲ ಕರ್ಕೊಬಂದ್ಬಿಡ್ತೀನಿ. ಸರಿ ಕಣಜ, ಆಯಿತು, ಹೋಗಿ ಬಿರ್ನಿ. ಎಲ್ಲನೂ ಕರ್ಕೊಬ. ಏನು ಜಾಸ್ತಿ ಇಲ್ಲ, ಒಂದು 4-5 kg ಇರಬೇಕೇನೋ ಅಷ್ಟೇ. ಅಷ್ಟು ಜನಗಳು ಕರ್ಕೊಬಂದ್ರೆ ಸಾಕು. ನಾನೇನು ಜಾಸ್ತಿ ಜನಗಳನ್ನೆಲ್ಲ ಕೇಳಿಲ್ಲ. ನಿಂದು 2 kgದು ದುಡ್ಡು ತಗೊಂಡು ಹಂಗೆ ಆ ಜನನೆಲ್ಲವ ಕರ್ಕೊಂಬಂದ್ಬಿಡಕ್ಕ. ಸರಿ ಕಣಪ್ಪ, ಆಯಿತು. ಅಯ್ಯೋ ಎಂಥ ದಡ್ ನನ್ನ ಮಗ ಇವನು. ಅಲ್ಲ, ಹೋಗಿ ಮನೆಗೆ ಹೋಗಿ ದುಡ್ಡು ತಗೊಂಡು ಜನ ಕರ್ಕೊಬರ್ತೀನಿ ಅಂತ ಖುಷಿಯಾಗಿ ಕಳಿಸ್ತವನೆ. ನನ್ನ ಹತ್ರ ಬೇರೆ ದುಡ್ಡಿಲ್ಲ, ಈ ವಜ್ಜ ಬರೋ ತನಕವ. ಮನೆ ಹತ್ರ ಬಂದರೆ ನೋಡ್ಕೊಳಂತೀರವ, ಯಾರ್ಕೆಲ್ಲಾದ್ರೂ ಈಸ್ಕೊಡೋಣ. ಇಲ್ಲ ಅಂತಂದರೆ ಮುಂದಿನ ಸತಿ ಬಂದಾಗ ಕೊಡೋಣ. ನಾನೇನು ಮೋಸ ಮಾಡ್ತಿದ್ದೀನಿ ಏನೋ ಅವನಿಗೆ? ಇಲ್ಲ ತಾನೆಯ, ಮುಂದಿನ ಸತಿನೂ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಲ್ಲ, ಅದೇ. ಹೋಗೋನಿಗೆ ಬಿರ್ಬಿರ್ನಿ. ಆಮೇಲೆ ಇಲ್ಲೇ ಇರಿಸ್ಕೊಂಬಿಟ್ರೆ ಕಷ್ಟ ಆಯ್ತದೆ. ಇನ್ನೇನಾದರೂ ಹೇಳ್ಕೊಂಡು ಇವನು. ವೀಕ್ಷಕರೇ, ಇವತ್ತಿನ ವಿಡಿಯೋನ ಇಲ್ಲೇ ಮುಕ್ತಾಯ ಮಾಡ್ತಾ ಇದ್ದೀವಿ. ವೀಕ್ಷಕರೇ, ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ವೀಕ್ಷಕರೇ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ ವೀಕ್ಷಕರೇ. ಹಾಗೆ ವೀಕ್ಷಕರೇ, ನಿಮಗೆ ಯಾವುದಾದ್ರೂ ವಿಷಯದ ಬಗ್ಗೆ ವಿಡಿಯೋನ ಕೇಳಿಸ್ಕೋಬೇಕು, ನೋಡಬೇಕು ಅಂತ ಆಸಕ್ತಿ ಇದ್ದರೆ ಆ ವಿಷಯನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವೀಕ್ಷಕರೇ. ಆ ವಿಷಯದ ಬಗ್ಗೆ ನಾವು ವಿಡಿಯೋ ಮಾಡ್ತೀವಿ. ಆಯಿತಾ ವೀಕ್ಷಕರೇ? ಧನ್ಯವಾದಗಳು ವೀಕ್ಷಕರೇ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ. ನಾನು ಇವಯ್ಯಂಗೆ ಗೊತ್ತಿಲ್ದಂಗೆ ಮೊದಲು ಇಲ್ಲಿಂದ ಎಸ್ಕೇಪ್ ಆಗಿಬಿಡ್ಬೇಕು ವೀಕ್ಷಕರೇ, ಇಲ್ಲಾಂದರೆ ಇವೈ ಬಿಡೋಕ್ಕಿಲ್ಲ. ಆಯಿತಾ? ಬಾಯ್ ಬಾಯ್ ವೀಕ್ಷಕರೇ, ಟಾಟಾ, ಬಾಯ್ ಬಾಯ್, ಸಿಯಾ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ. ಧನ್ಯವಾದಗಳು.